ಮಾಧ್ಯಮದ ಪ್ರತಿನಿಧಿಗಳಿಗೆ ನಿರ್ಬಂಧಪಡಿಸಿ ಗೂಂಡಾ ವರ್ತನೆ ತೋರಿದ ಪೊಲೀಸ್ ಇಲಾಖೆ. ನಿನ್ನೆ ಬರ ಪರಿಹಾರ ವೀಕ್ಷಣೆ ಮಾಡಲು ಹಾಗೂ ಪ್ರಗತಿ ಪರಿಶೀಲನಾ ಸಭೆಗೆ ಮುಖ್ಯಮಂತ್ರಿ ಬಂದಾಗಲೂ ಸಹ ಪೊಲೀಸ್ ಇಲಾಖೆ ಪತ್ರಕರ್ತರನ್ನು ಅಡ್ಡಿಪಡಿಸಿದ ಘಟನೆ ಇಂದು ಕೂಡ ಹಿರಿಯೂರು ನಗರದಲ್ಲಿ ಮಾಜಿ ಸಚಿವ ಡಿ. ಸುಧಾಕರ್ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಮಾಧ್ಯಮದವರ ಮೇಲೆ ಗೂಂಡಾ ವರ್ತನೆ ತೋರಿ ಮಾಧ್ಯಮದವರಿಗೆ ಅಡ್ಡಿಪಡಿಸಿದ ಘಟನೆ ನಡೆದಿದೆ. ಪೊಲೀಸರ ವಿರುದ್ಧ ಪತ್ರಕರ್ತರ ಪ್ರತಿಭಟನೆ. ಸುದ್ದಿ ಮಾಡಲು ಹೋದ ಪತ್ರಕರ್ತರಿಗೆ ಅಡ್ಡಿಪಡಿಸಿದ ಪೊಲೀಸರ ನಡೆ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸಿದೆ. ಸರ್ಕಾರದ ಹಾಗೂ ಸಮಾಜದ ಅಂಕುಡೊಂಕು ತಿದ್ದುವಂಥ ಪತ್ರಕರ್ತರಿಗೆ ಈ ರೀತಿ ಮಾಡಿದರೆ ಸಾಮಾನ್ಯರ ಗತಿ ಏನು ಎಂದು ಪೊಲೀಸರಿಗೆ ಪ್ರಜ್ಞೆ ಇದೆಯೋ ಇಲ್ಲವೋ ಒಂದು ತಿಳಿಯದಾಗಿದೆ. ಪೊಲೀಸ್ ಇಲಾಖೆ ಸರ್ಕಾರದ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ, ಸಾಮಾನ್ಯರಿಗೆ ಒಂದು ನ್ಯಾಯ. ಹೇಗಿದೆ ನೋಡಿ ಮಾಧ್ಯಮದ ಸ್ವಾತಂತ್ರ್ಯ. ಮಾಧ್ಯಮ ಪ್ರತಿನಿಧಿಗಳಿಗೆ ಅಡ್ಡಿಪಡಿಸಿದ ಗೂಂಡಾ ವರ್ತನೆ ತೋರಿದ ಪೊಲೀಸರ ವರ್ತನೆಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನು ಮಾಡಿದರು. ಸ್ಥಳಕ್ಕೆ ಆಗಮಿಸಿದ ಐಜಿಪಿ ರವಿಕಾಂತ್ ಗೌಡರು ಬಂದು ಪರಿಶೀಲಿಸಿ ಸೂಕ್ತ ಕ್ರಮ ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತರನ್ನು ಮನವೊಲಿಸಲು ಶಾಸಕರಾದ ಟಿ. ರಘುಮೂರ್ತಿ, ಕೆ.ಸಿ. ವೀರೇಂದ್ರ ಪಪ್ಪಿ, ಮಾಜಿ ಸಚಿವ ಎಚ್. ಆಂಜನೇಯ, ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಸ್ಥಳಕ್ಕೆ ಬಂದು ತಿಳಿಗೊಳಿಸಿದರು. ಕರ್ತವ್ಯ ಕಡ್ಡಿ ಅಂತ ನನ್ನ ಕರ್ತವ್ಯ ಕಡ್ಡಿ ಮಾಡಿ ಸ್ವಲ್ಪ ಸೈಲೆಂಟ್ ಆಗಿದ್ರೆ ನಾವು ವಾಕ್ಯ ಕೇಳಕ್ಕೆ ಬರ್ಕೊಂತೀವಿ ಮಾಡ್ರಿ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರಿಂದ ಸುಧಾಕರ್ ಸರ್ ಅವರ ನುಡಿನಮನ ಸಮಾರಂಭದ ಪುಷ್ಪ ದೀಪವನ್ನು ಬೆಳಗುವ ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಚಾಲನೆ ನೀಡಿದ್ದಾರೆ. ಸುಧಾಕರ್ ಸರ್ ವ್ಯಕ್ತಿಯಲ್ಲ ವ್ಯಕ್ತಿತ್ವ, ಸಾಮಾಜಿಕವಾದ ಹೊಣೆಗಾರಿಕೆಗೆ ಮತ್ತೊಂದು ಹೆಸರು ಹೊಂದಿರುತ್ತಾರೆ ಸುಧಾಕರ್ ಸರ್ ಅವರು. ಅವರ ನುಡಿನಮನ ಸಮಾರಂಭದ ವಿಶೇಷವಾದಂತಹ ಚಾಲನೆ ಮಾನವ ಬೆಳಕಿನ ಸಂಕೇತ, ಬೆಳಕು ಅರಿವಿನ ಸಂಕೇತ, ಅರಿವು ಬೆಳಕಿನ ಸಂಕೇತ, ಬೆಳಕಿರುವ ನಮ್ಮೆಲ್ಲ ಹೊಣೆಗಾರಿಕೆ ಆಗಮಿಸಿರ್ತಕ್ಕಂಥ ಸಂದರ್ಭ